ಆರ್ಎಸ್ಎಸ್ ವಿರುದ್ಧ ಮತ್ತೆ ಬೆಂಕಿ ಉಗುಳಿದ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ನಾಯಕರು ಆರ್ಎಸ್ಎಸ್ನ ಗುಲಾಮರು. ಒಂದು ತಿಂಗಳಿನಿಂದ ಪಥಸಂಚಲನ ಜಟಾಪಟಿ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ವಿರುದ್ಧ ಮತ್ತೆ ಬೆಂಕಿ ಉಗುಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ನಾಯಕರು ಆರ್ಎಸ್ಎಸ್ನ ಗುಲಾಮರು. ಒಂದು ತಿಂಗಳಿನಿಂದ ಪಥಸಂಚಲನ ಜಟಾಪಟಿ ನಡೀತಾ ಇದೆ. ತಿಂಗಳ ನಂತರ ನಿನ್ನೆ ಅದರ ಮುಖ್ಯಸ್ಥರು ಮಾತನಾಡಿದ್ದಾರೆ. ಆರ್ಎಸ್ಎಸ್ ಅನ್ನ ಇಡೀ ಸಮಾಜ ಒಪ್ಪಿಲ್ಲ, ಇಡೀ ದೇಶ ಒಪ್ಪಿಲ್ಲ. ಬೆಂಗಳೂರಲ್ಲಿ ಹೀಗಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಅನ್ನ ಜನರು ಒಪ್ಪಿರಬಹುದು, ಎಲ್ಲ ಜನರು ಒಪ್ಪಿದಾರಾ? ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ, ನಾನು ಒಪ್ಪಿದ್ದೀನ? ನಮ್ಮ ಸಮಾಜದವ್ರು ಒಪ್ಪಿದಾರಾ? ಏನು ಸಮಾಜದಲ್ಲಿ ಇರ್ತಾರಪ್ಪ, ಕೆಲವು ಜನ, ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು, ಕೆಲವು ಜನ ಒಪ್ಪೋದಿಲ್ಲ. ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು. ಈಗ ಪಥಸಂಚಲನ ನನ್ನ ಪ್ರಕಾರ ಮಾಡೋದು ಬರೇ ಮಿಲಿಟರಿದವರು, ಪ್ಯಾರಾಮಿಲಿಟರಿದವರು, ಪೊಲೀಸರು. ಇವರಿಗೇನಕ್ಕೆ ಮಾಡೋಕ್ಕೆ ಅಷ್ಟು ಆಸಕ್ತಿ ಇದೆ? ಅದು ಮಾಡೋ ಅವಶ್ಯಕತೆನ ಏನಿದೆ? ನೀವು ಮಾಡ್ಕೊಳ್ಳಿ, ಖಾಸಗಿ ಗ್ರೌಂಡಲ್ಲಿ ಮಾಡ್ಕೊಳ್ಳಿ. ನಿಮ್ಮ ನಾಯಕರ ಎಲ್ಲಾದರೂ ಖಾಸಗಿ ಸಂಸ್ಥೆಗಳಲ್ಲಿ ಮಾಡ್ಕೊಳ್ಳಿ. ಯಾರು ಬೇಡ ಅಂದಿದ್ದಾರೆ? ಇದು ಪಬ್ಲಿಕ್ನಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಇವಾಗಲೇ ಮಾಡಬೇಕು, ದೊಣ್ಣೆ ಇಟ್ಕೊಂಡೇ ಮಾಡಬೇಕು, ತಲವಾರು ಇಟ್ಕೊಂಡೇ ಮಾಡಬೇಕು, ತ್ರಿಶೂಲ ದೀಕ್ಷೆನೇ ಕೊಡಬೇಕು ಅಂದರೆ ಏನರ್ಥ ಇವರೇ? ವೈ? ಮಂಡ್ಯ ನಾಲೆಯಲ್ಲಿ ವಿದ್ಯಾರ್ಥಿನಿಯರು ಕೊಚ್ಚಿ ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪತ್ತೆ ಆಗಿದ್ದಾರೆ ಇಬ್ಬರು ವಿದ್ಯಾರ್ಥಿನಿಯರು. ಅವರ ಶವ ಈಗ ಪತ್ತೆಯಾಗಿರುವಂಥದ್ದು. ಟಿ ನರಸೀಪುರದ ಬಳಿ ಕೊಚ್ಚಿ ಹೋಗಿತ್ತು ಶವಗಳು. ಈಗ ಕಾರ್ಯಾಚರಣೆ ಮುಂದುವರೆಸಿದ ಬಳಿಕ ಈಗ ಇಬ್ಬರು ವಿದ್ಯಾರ್ಥಿನಿಯರ ಶವ ಸಿಕ್ಕಿದೆ. ಮಂಡ್ಯ ನಾಲೆಯಲ್ಲಿ ವಿದ್ಯಾರ್ಥಿನಿಯರು ಕೊಚ್ಚಿ ಹೋಗಿದ್ರು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ವಿದ್ಯಾರ್ಥಿನಿಯರ ಶವ ಈಗ ಪತ್ತೆಯಾಗಿದೆ. ಟಿ ನರಸೀಪುರದ ಬಳಿ ಕಾಲುವೆಯಲ್ಲಿ 2 ಶವಗಳು ಪತ್ತೆಯಾಗಿದೆ. ಅಫ್ರೀನ್ ಹಾಗೂ ತರ್ಮೀನ್ ಮೃತದೇಹಗಳು ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಶವಗಳನ್ನು ರವಾನೆ ಮಾಡಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ರಾಮಸ್ವಾಮಿ ನಾಲೆಗೆ ಬಿದ್ದು 3 ಬಾಲಕಿಯರು ಕೊಚ್ಚಿ ಹೋಗಿದ್ರು. ಘಟನೆಯಲ್ಲಿ ಓರ್ವ ಬಾಲಕಿ ಆಯೇಷಾ ಶವ ರಾತ್ರಿಯೇ ಪತ್ತೆಯಾಗಿತ್ತು. ಇನ್ನಿಬ್ಬರ ಮೃತದೇಹ ನಾಪತ್ತೆಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯವನ್ನು ನಡೆಸಿದರು. ನಿನ್ನೆ ಸಂಜೆ ರಾಮಸ್ವಾಮಿ ನಾಲೆಯಲ್ಲಿ ಕೊಚ್ಚಿ ಹೋಗಿದ್ದಂತಹ 6 ಜನರಲ್ಲಿ 3 ಜನರನ್ನು ರಕ್ಷಣೆ ಮಾಡಲಾಗಿದ್ದು, ಈಗ 3 ಜನ ವಿದ್ಯಾರ್ಥಿಗಳು ಕೂಡ ಶವವಾಗಿ ಪತ್ತೆಯಾಗಿದ್ದಾರೆ. ಅಫ್ರೀನ್ ಹಾಗೂ ತರ್ಮೀನ್ ಈಗ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು, ಅವರ ಶವ ಪತ್ತೆಯಾಗಿದೆ. ಅಫ್ರೀನ್ ಹಾಗೂ ತರ್ಮೀನ್ ಶವ ಪತ್ತೆಯಾಗಿದೆ. ಈಗ ಮರಣೋತ್ತರ ಪರೀಕ್ಷೆಗಾಗಿ ಇಬ್ಬರು ಮೃತದೇಹವನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಒಟ್ಟು 6 ಜನರು ನೀರಿನಲ್ಲಿ ಮುಳುಗಿದ್ರು. 3ರನ್ನ ರಕ್ಷಣೆ ಮಾಡಲಾಗಿತ್ತು. ಒಬ್ಬರ ಬಾಡಿ ನಿನ್ನೆ ರಾತ್ರಿಯೇ ಸಿಕ್ಕಿತ್ತು. ಇನ್ನಿಬ್ಬರ ವಿದ್ಯಾರ್ಥಿನಿಯರ ಬಾಡಿ ಸಿಕ್ಕಿರಲಿಲ್ಲ. ಹಾಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ರು. ಇವತ್ತು ಟಿ ನರಸೀಪುರದ ಕಾಲುವೆಯಲ್ಲಿ 2 ಶವಗಳು ಪತ್ತೆಯಾಗಿದೆ.